ಎಲ್ಲಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ನಿಮ್ಮ ಕನಸಿನ ಸಿನಿಮಾ ರಿಲೀಸ್ ಆಗುತ್ತೆ, ಅದು ಡೆವಿಲ್. ಗೊತ್ತಿತ್ತಾ ನಿಮಗೆ? ಗೊತ್ತಿಲ್ಲ ಮೇಡಮ್. ಈಗ ರಿಲೀಸ್ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಒಳಗಡೆ ಇದ್ನಲ್ಲ, ಅಂದರೆ ಮನೆ ಒಳಗಡೆ ಹೋಗ್ಬಿಟ್ಟಿದ್ನಲ್ಲ. ರಿಲೀಸ್ ಡೇಟ್ ಅಂದರೆ ನೆನಪಿಸ್ಕೊತಾ ಇರೋ ಮಧ್ಯದಲ್ಲಿ ಅಯ್ಯೋ ಯಾವಾಗ ರಜತೆ ಹೇಳಿರ್ಲಿಲ್ವ? ಯಾಕಂದ್ರೆ ಅವ್ರು ಬಂದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಹೇಳಂಗಿಲ್ಲ, ಅದನ್ನು ಹೇಳಂಗಿಲ್ಲ. ಅದೇ ಪ್ರೋಟೋಕಾಲ್. ಹೊರಗಡೆ ವಿಷಯ ಏನು ಹೇಳಂಗಿಲ್ಲ. ಅಂದರೆ ನೀವು ಏನು ಅದು ಮಾತ್ರ ಅದಂತಲ್ಲ, ನೀವು ಏನು ಹೇಳಂಗಿಲ್ಲ. ಹೊರಗಡೆ ಏನು ನಡೀತದೆ ಅಂತಲೂ ಹೇಳಂಗಿಲ್ಲ. ಕಾಂತಾರ ಸಿನಿಮಾ ರಿಲೀಸ್ ಆಗಿರೋದು ಗೊತ್ತಿಲ್ಲ. ಸುಮಾರು 45 ರಿಲೀಸ್ ಆಗಿರೋದು ಗೊತ್ತಿಲ್ಲ. ಅಂದರೆ ಕೆಲವೊಂದು ಅಂದರೆ ನಿಮಗೆ ಈ ಹೊರಗಡೆ ನಡೀತಾದ ಇನ್ಸಿಡೆಂಟು ಇದಾಯಿತು, ಈಗ ಜೋರಾಗಿ ಮಳೆ ಊದಿರ್ತದೆ, ಆ ಮಳೆ ಊದದೆ ಅಂತಲೂ ಹೇಳಂಗಿಲ್ಲ. ಓಕೆ, ಹಂಗಿರ್ತದೆ. ಅದು ಗೇಮೇ ಹಂಗಿರೋದು ಅದು. ಬಟ್ ನೋವಿತ್ತಾಗಿಲ್ಲಿ ನಿಮಗೆ? ಯಾಕಂದ್ರೆ ನಾವು ನೋಡ್ದಂಗೆ ಪ್ಯಾರ್ ಸಿನಿಮಾ ರಾಶಿಕಾ ಅವ್ರದ್ದು, ರವಿ ಸರ್ ಬಂದಿದ್ರು, ಆಮೇಲೆ ಮಂಜು ಅವ್ರದ್ದು ಇದು ಮಾಡಿದಾಗ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು, ಮಾರ್ಕಿದ್ದು ಕೊಟ್ಟರು. ಪ್ರತಿಯೊಂದು ಸಿನಿಮಾದು ಏನಾದರೂ ರಿಲೀಸ್ ಆಗ್ತಿದೆ ಅಂದಾಗ ಅಲ್ಲಿ ಬಿಟ್ಗಳು ಒಂದೊಂದು ಟೆಲಿಕಾಸ್ಟ್ ಆಗ್ತಾಯಿತ್ತು. ಬಟ್ ಗಿಲ್ಲಿ ಸಿನಿಮಾ ಒಂದು ಡೆವಿಲ್ ಇದ್ದು ಬಂದಿಲ್ಲ ಅಂದಾಗ, ಅಲ್ಲ ನಿಮಗೆ ರಿಲೀಸ್ ಆಗುತ್ತೋ ಇಲ್ಲೋ ಗೊತ್ತಿರಲಿಲ್ಲ, ಬಟ್ ನಂದು ಒಂದು ಬರಬೇಕಿತ್ತು ಅನ್ನೋ ಒಂದು ಆಸೆ ಇತ್ತಾ, ನೋವಿತ್ತಾ ಗಿಲ್ಲಿಲಿ? ಮೇಡಮ್, ಈಗ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ ಅದೇ ಒಂದು ದೊಡ್ಡ ಖುಷಿ ಅಲ್ವ ಮೇಡಮ್, ಬಾಸ್ ಜೊತೆ ಮಾಡೋನಿ ಅಂದಾಗ. ಅದೇ ನಾನು ಆ ಮೂಮೆಂಟಲ್ಲಿ ಅಂದ್ಕೊಂಡಿದ್ದು ಮೋಸ್ಟ್ಲಿ ರಿಲೀಸು ನೆಕ್ಸ್ಟ್ ಆಗ್ಬೋದೇನೋ, ಆಗುತ್ತೇನೋ, ಹಂಗೆ ಇದ್ದಿದ್ದು. ನೋವಿತ್ತ ನಿಮಗೆ? ಅಂದ್ರೆ ನಂದು ಒಂದು ಬಿಟ್ಟು ಬರ್ಬೇಕಿತ್ತು ಅಂತ. ನೋವು ಏಂತಕ್ಕೆ ಮೇಡಮ್, ಸಿನಿಮಾದಲ್ಲೇ ಆ್ಯಕ್ಟಿಂಗ್ ಮಾಡಿದ್ದೀನಲ್ಲ. ಸಿನಿಮಾ ರಿಲೀಸ್ ಆಗಿದ್ರು ಹೊರಗಡೆ ಬಾಸ್ ಸಿನಿಮಾಗೆ ಅಷ್ಟು ಹೌಸ್ಫುಲ್ ಆಯ್ತಾರೆ, ಅಷ್ಟು ಜನ ನೋಡ್ತಾರಲ್ಲ, ನೋವು ಎಂತಕ್ಕೆ ಪಡ್ಬೇಕು? ಅಂದ್ರೆ ಹೊರಗಡೆ ಬಂದ್ಮೇಲೆ ಹೆಂಗ್ ಗೊತ್ತಾಗಿ ಆಯ್ತಾನೆ, ನೋವು ಎಂತಕ್ಕೆ ಪಡ್ಬೇಕು? ಖುಷಿ. ಬಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡೋದು? ಅಯ್ಯೋ, ಅವ್ರು ಮಾತಾಡ್ಸೋದೆಲ್ಲ ನಾನು ಕರೆದ್ಬಿಟ್ಟು ಎಲ್ಲ ಮಾತಾಡ್ಸೋದು, ನನಗೆ ಸಖತ್ ಖುಷಿ ಆಗೋಯ್ತು ಮೇಡಮ್. ಏನ್ ಹೇಳಿದ್ರು ನಿಮ್ ಜೊತೆ ಇದ್ದಾಗ? ಬರೀ ಪ್ರಾಪರ್ಟಿ ಕಾಮಿಡಿ ಚೆನ್ನಾಗಿ ಮಾಡ್ತೀರಕಂದ್ರೆ ನಾನು ಸಖತ್ ಇಷ್ಟ, ನಾನು ನೋಡ್ತಾ ಇರ್ತೀನಿ ಅಂತೆಲ್ಲ ಮಾತಾಡ್ಸಿದ್ದು ಸಖತ್ತು ನನಗೆ ಮರೆಯೋಕ್ಕೆ ಆಗಿಲ್ಲ. ಆಮೇಲೆ ಒಂದು ಸೀನಲ್ಲಿ ನಾನು ಅಲ್ಲಿರ್ತೀನಿ, ಡೈರೆಕ್ಟ್ರು ಮತ್ತು ದರ್ಶನ್ ಅಣ್ಣ ಇಲ್ಲಿರ್ತಾರೆ. ಇದ್ದಾಗ ಹೇಳ್ತಾನೆ, ಅವ್ರಿಗೆ ಗೊತ್ತಾ ನಿಮಗೆ, ನೋಡಿದ್ದೀರಾ ಅವ್ರನ್ನ ಅಂತ ಅವ್ರಿಗೆ ಹೇಳ್ತಾರೆ. ಡೈರೆಕ್ಟ್ರು ಕೇಳ್ತಾರೆ, ಹ್ಞೂ ನೋಡಿದ್ದೀನಿ ಅಂತ. ಸಖತ್ತಾಗಿ ಮಾಡ್ತಾರೆ ಅಲ್ವಾ ಅಂತೆಲ್ಲ ಮಾತಾಡ್ತಾರೆ. ಸಖತ್ತು ಮೇಡಮ್. ನನಗಂತೂ ಯಪ್ಪ ಆ ಟೈಮಲ್ಲೆಲ್ಲ ಅವತ್ತು ಅದು ಡಿ ಬಾಸು ನನ್ನ ನೋಡೋರು ಅಂದರೆ ನೋಡ್ಬಿಟ್ಟು ಗುರುತಿಸಿ ಮಾತಾಡ್ಸಿದ್ರಲ್ಲ ಅಂದ್ಬಿಟ್ಟು ಸಖತ್ ಖುಷಿ ಆಗೋಯ್ತು. ಎಷ್ಟು ದಿವಸ ಅವ್ರ ಜೊತೆ ಶೂಟಿಂಗ್ ಇತ್ತು ನಿಮಗೆ? ಅವ್ರ ಜೊತೆ ಶೂಟ್ ಇದ್ದದ್ದು 1, 2, 3 ಜೊತೆಲಿದ್ದದ್ದು 2 ದಿವಸನೋ 3 ದಿವಸನೋ. ನಾನು ಮಾತಾಡ್ಸಿದ್ದು ಮಾತ್ರ 3 ದಿವಸ. ಬಂದಾಗೆಲ್ಲ ಮಾತಾಡ್ಸೋರು. ನಾನು ಮಾತಾಡ್ಸೋದು ಬರ್ರಿ ಅಂತೆಲ್ಲ ಮಾತಾಡ್ಸೋರು. ಸಖತ್ ಖುಷಿ. ಅಂದರೆ ನೀವು ಮುಂಚೆಯಿಂದನೂ ದರ್ಶನ್ ಸರ್ ಅವರ ಅಭಿಮಾನಿ ಆಗಿರೋದ್ರಿಂದ ನಿಮಗೆ ಸಡನ್ ಆಗಿ 3 ದಿವಸ ಮಾತಾಡಿರ್ತೀರಾ. ದರ್ಶನ್ ಅವರಲ್ಲಿ ನೋಡಿ ಖುಷಿಯಾಗಿರುವ ವ್ಯಕ್ತಿತ್ವ ಅಥವಾ ಅವ್ರು ಯಾವ ಗುಣ ತುಂಬ ಇಷ್ಟ ಆಗಕ್ಕೆ ಶುರುವಾಯ್ತು ನಿಮಗೆ ಅಂತ? ಅದೇ ಮೇಡಮ್, ಈಗ ಒಬ್ಬರನ್ನ ಕರೆದ್ಬಿಟ್ಟು ಈಗ ನೀನು ನೋಡಿದ್ದೀನಿ ಅಂತ ಅಪ್ರಿಷಿಯೇಟ್ ಮಾಡಿ ಮಾತಾಡಿಸ್ತಾರೆ ಗೊತ್ತಾ ಮೇಡಮ್. ಈಗ ಯಾರೋ ಒಬ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಮೇಡಮ್, ಅದು ನನಗೆ ಸಖತ್ ಇಷ್ಟ ಮೇಡಮ್. ಅವ್ರು ಕರೆದು ಮಾತಾಡ್ಸೋದು, ಬೆಂತಟ್ಟೋದು, ಅದೆಲ್ಲ ನೋಡಿದ್ರೆ ಸಖತ್ ಖುಷಿ ಆಯ್ತದೆ ಮೇಡಮ್. ಅವ್ರ ಫ್ರೇಮ್ ಕೂಡ ಮನೆಯಲ್ಲಿ ಇಟ್ಟಿದ್ದೀರಲ್ಲ, ಅದು ಯಾವ ಸಂದರ್ಭದಲ್ಲಿ? ಅದು ನಮ್ಮ ಸ್ನೇಹಿತರು ತಂದುಕೊಟ್ಟಿದ್ದು ಮೇಡಮ್. ಅದು ಫ್ರೇಮು ಅಂದರೆ ಅವರೆಲ್ಲ ಸೇರಿ ತಂದುಕೊಟ್ಟಿದ್ದು. ಅಪ್ಪು ಸರ್ದೈತೆ ಎಲ್ಲ ತಂದುಕೊಡ್ತಾರೆ. ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ, ನಮ್ಮ ಬಾಸ್ತು ನಮ್ಮ ಅಣ್ಣಂದು ತಂದುಕೊಡ್ತಾರೆ ಅಂತ ಅದು ಮನೇಲಿ ಕಂಡಿರ್ತೀವಿ. ಈಗ ಚೌಕಿದಾರ್ ಸಿನಿಮಾದಲ್ಲೂ ಕೂಡ ನಿಮ್ಮ ಆಟ ಇದೆ, ಸರಿಯಾಗಿ ಓದಿತಾರಲ್ಲ, ಯಾವ ಸೀನ್ ಅದು? ಅದು ಚೀಟಿ ದುಡ್ಡು ಯಾವುದೋ ಇರ್ತದೆ, ಚೀಟಿ ದುಡ್ಡು ಕಟ್ಟಿರಲ್ಲ ನಾನು, ಆ ಟೈಮಲ್ಲಿ ಬಂದು ಹೊಡಿತು. ಅಂದರೆ ಸಿನಿಮಾಗಳನ್ನೇ ಯಾವ ಥರ ಆಯ್ಕೆ ಮಾಡ್ತಾರೆ ಗಿಲ್ಲಿ ಇವಾಗ ಅಂತ? ಈಗ ಡೆವಿಲ್ ಆಯಿತು, ಚೌಕಿದಾರ್ ಆಯಿತು, ಸಿನಿಮಾಗಳನ್ನೇ ಯಾವ ಥರ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ? ಸ್ಮಾಲ್ ಸ್ಕ್ರೀನಿಂದ ಬಂದರೆ ಡಿರೆಕ್ಟರ್ ಫೀಲ್ಡಿಗೆ ಬರಬೇಕು ಅಂತ ಅಂದ್ಕೊಂಡವರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತೀರಾ, ಆಮೇಲೆ ಸಿನಿಮಾ ಆಗುತ್ತೆ, ಆ್ಯಕ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ ಸಿನಿಮಾಗಳನ್ನು ತಗೋಬೇಕು ಅನ್ನೋ ಒಂದು ಯೋಚನೆ ಇದೆ ಅಂತ? ಅದೇ ಮೇಡಮ್, ಈಗ ನೆಕ್ಸ್ಟು ಏನು ಮಾಡಬೇಕು, ಯಾವ ಥರ ನಿರ್ಧಾರ ತಗೋಬೇಕು, ಏನು ಅದು ಗೊತ್ತಿಲ್ವಲ್ಲ ಮೇಡಮ್. ಈಗ ನನಗೆ ಇದೆಲ್ಲ ನನಗೂ ಹೊಸ್ತಲ್ವ ಮೇಡಮ್. ಇದು ಹೆಂಗೆ ಕ್ಯಾರಿ ಮಾಡಬೇಕು, ಹೆಂಗೆ ತಗೊಂಡು ಹೋಗ್ಬೇಕು, ಏನು ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು, ಅದು ಇನ್ನೂ ನಡೀತಾನೆ ಐತೆ ಮೇಡಮ್ ಮೈಂಡಲ್ಲಿ. ಏನು ಮಾಡಬೇಕು